ಹಲೋ ಹಾಯ್ ಫ್ರೆಂಡ್ಸ್, ಸಮರ್ಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಈಗ ಟೈಮ್ 8 o'clock ಆತ್ರಿ. ನಾನು ಈಗ ನನ್ನ ಮಗನಿಗೆ ಲೇಡಿ ಫಿಂಗರ್ ಮಾಡಿಕೊಟ್ಟೇನಿ. ಅವ್ನು ತಿಂತಾನ, ಹಸಿವಾಗೈತಂತ. ಅದ್ರ ಸಂಬಂಧ ನಾನು ಇವತ್ತು ಮಾಡೋದು ರೆಸಿಪಿ ನಿಮಗೆ ಕುರಿ ಮಟನ್ದು ತಲೆಕಾಲು ಸಾರು ರೀ. ಕುರಿ ಮಟನ್ ತಲೆಕಾಲು ಸಾರು ಮಾಡ್ತಾಯಿದ್ದೀನಿ. ಸನು ಇದು ಹಾಕು ನೋಡ್ರಿ. ಇದು ಮಾಡೇನಿ ನಾನು ರೆಡಿ ಸೈಡು. ನನಗೆ ಮನೆಯೊಳಗೆ ಟೈಮ್ ಸಿಕ್ಕಿಲ್ಲ ಮಾಡೋಕೆ, ಹಾಗಾಗಿ ಮಾಡಿಟ್ಟಿರ್ತೇನೆ. ಈಗ ನಾ ತೋರಿಸ್ತೇನೆ, ಬರ್ರಿ ವ್ಲಾಗ್ ನೋಡಿ. ಎಣ್ಣೆ ಕಾದೈತ್ರಿ. ಇದು ಸೈಡ್ ಇಡ್ಬೇಕ್ರಿ. ಈಗ ಚಪಾತಿ ಹಿಟ್ಟು ನಾದೇನಿ, ಇದ್ರ ಜೊತೆ ಚಪಾತಿ ಹಿಟ್ಟು ನಾದೇನಿ. ಚಪಾತಿ ಮಾಡ್ತೇನೆ ರೀ. ಅದ್ರ ಜೊತೆ ರೈಸ್ ಇಡ್ತೇನೆ. ನೋಡ್ರಿ ಕುದ್ದೈತಿಲ್ಲ ನೋಡೋಣ. ಈಗ ಇದ್ರ ಬರೀ ಎಣ್ಣೆ ಹಾಕಿ ಅರಿಶಿನ ಉಪ್ಪು ಹಾಕಿ ಕುದಿಸ್ಬೇಕ್ರಿ ಅಷ್ಟೇ, ಮತ್ತೇನು ಹಾಕ್ಬಾರ್ದ್ರಿ ಇದಕ್ಕೆ. ಯಾಕಪ್ಪ ಅಂದ್ರೆ ನಾವು ಜಾಸ್ತಿ ಮಸಾಲೆ ಹಾಕ್ಬಾರ್ದ್ರಿ ಅದಕ್ಕೆ. ತೋರಿಸ್ತೇನೆ ನೋಡ್ರಿ. ಸ್ಪೂನ್ ಎಲ್ಲಿಟ್ಟಿ? ಇಲ್ಲಿಟ್ಟ ನೋಡ್ರಿ. ಈ ಥರ ಕುದಿಸ್ಬೇಕ್ರಿ. ಇದು ಕುದ್ದೈತಿಲ್ಲ ನೋಡ್ಬೇಕ್ರಿ ಒಂದ್ಸಲ. ಏನಪ್ಪ ಅಂದ್ರೆ ಮಕ್ಕಳಿಗೆ ಈ ಥರ ಗೋಟದ ಕುರಿದು ಕಾಲು ಸೂಪ್ ಕೊಡ್ಬೇಕು ನೋಡ್ರಿ, ಚಲೋ ಅನ್ನಿಸ್ತೈತಿ. ಹೀಗಾಗಿ ಮತ್ತು ಮಾಡತ್ತೇನೆ ರೀ ರೆಸಿಪಿ. ನಾ ಈಗ ಬೌಲ್ ಒಳಗೆ ಸ್ವಲ್ಪ ತೆಗೆದಿಡ್ತೀನಿ. ಇದ್ರೊಳಗೆ ಏನಿಲ್ಲರಿ, ಸ್ವಲ್ಪ ಕುಕ್ಕರ್ ಹಿಡಿದ್ರಿ, ತೊಳೆದು ಉಪ್ಪು ಹಾಕಿ ತೊಳಿಬೇಕ್ರಿ. ಉಪ್ಪು ಹಾಕಿ ತೊಳೆದ್ಮೇಲೆ ಸ್ವಲ್ಪ ಎಣ್ಣೆ, ಆಮೇಲೆ ತೊಳೆದಿದ್ದು ಮಟನೆಲ್ಲ ಹಾಕಿಬಿಡ್ಬೇಕ್ರಿ. ಇದಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಅರಿಶಿನ ಉಪ್ಪು ಹಾಕಿ ಗ್ಯಾಸ್ ಮೇಲೆ ಇಡ್ಬೇಕ್ರಿ. ತಿರುಗಿಸ್ಬೇಕ್ರಿ. ತಿರುಗಿಸಿ ಸ್ವಲ್ಪ ಅದು ನೀರು ಬಿಟ್ಟ ಮೇಲೆ ಅದಕ್ಕೊಂದು ಸ್ವಲ್ಪ ಚೂರು ನೀರು ಹಾಕಿ ಸಿಟಿ ಹೊಡಿಸ್ಬಿಡ್ಬೇಕ್ರಿ. ಒಂದು 5-6 ಸಿಟಿ ಹೊಡಿಸ್ಬಿಡ್ಬೇಕ್ರಿ. ಅದು ಹೊಡ್ಸಿದ ಕೂಡಲೇ ಇದಾಗ್ಬಿಡ್ತೈತಿ, ಹಿಂಗೆ ಕುದಿದು ಬಿಡ್ತೈತೆ ನೋಡ್ರಿ. ಇದು ಅದು ಎಳೆದಿದ್ರೆ ಒಂದು 2-3 ಹೊಡಿಸ್ಬೋದು ರೀ. ಸ್ವಲ್ಪ ಭಾಳ ಇದು ಇದ್ರೆ ಒಂದು 5-6 ಸಿಟಿ ಹೊಡಿಸ್ಬೇಕ್ರಿ. ಹಂಗಾಗಿ ಈಗ ನಾನು ಈಗ ತೆಗೆದಿಡ್ತೇನೆ ಸೂಪ ನನ್ನ ಮಗಗೆ ಕುಡಿಯಾಕಂಥೇಳಿ. ಅವ್ರು ತಿನ್ನಲ್ಲ ಜಾಸ್ತಿ ರೀ. ನೋಡ್ರಿ, ಈ ಥರ ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂಥೇಳಿ. ನಾನು ಬೇರೆ ಡಬ್ಬಿ ಒಳಗೆ ಮಾಡಲ್ಲ ರೀ, ಇದ್ರೊಳಗೆ ಮಾಡಿಬಿಡ್ತೀನಿ. ಇದಕ್ಕೇನು ಮಾಡೋದು ಈಗ ಅಂದ್ರೆ, ನಂದು ಸ್ವಲ್ಪ ಬಿಸಿ ನೀರು ಹಾಕೋದ್ರಿ. ಇನ್ನೊಂದು ಚೂರು ಗ್ಯಾಸ್ ಹಚ್ಚೋದ್ರಿ. ಇದ್ರೊಳಗೆ ಮಸಾಲೆ ಖಾರ ಹಾಕೀನಿ ನಾನೀಗ. ನಮ್ಮದು ಮಸಾಲೆ ಖಾರ ಒಳಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಗರಂ ಮಸಾಲ ಅದ್ರೊಳಗೆ ಎಲ್ಲ ಇರ್ತೈತ್ರಿ, 1 ವರ್ಷದ ಖಾರ. ಹಾಗಾಗಿ ನಾ ಏನು ಮಿಕ್ಸ್ ಮಾಡಲ್ರಿ ಇದ್ರೊಳಗೆ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಏನೂ ಇಲ್ಲ, ಡೈರೆಕ್ಟ್ ಖಾರ ಪುಡಿ ಹಾಕಿಬಿಡ್ತೇನೆ ನಾನು, ಮಸಾಲೆ ಖಾರ ಇದ್ರೊಳಗೆ. ಈಗ ನಾನು ಕುದಿಯತೈತ್ರಿ. ಇದು ಕುದಿಯೋ ಮಟ್ಟ ಅಂದ್ರೆ ನಾನು ಇನ್ನೊಂದು ಚೂರು ಕುದಿಬೇಕ್ರಿ. ಅದಕ್ಕೆ ಖಾರ ಎಲ್ಲ ಕುದ್ದ ಮೇಲೆ ಅಷ್ಟು ತನಕ ನಾನು ರೈಸ್ ಮಾಡ್ತೇನೆ ರೀ. ರೈಸಿಗೆ ಇಡ್ತೀನಿ. ಈಗ
ಬೇರೆ ರೈಸ್ ಮಾಡೋಣ. ಈಗ ನೋಡಿರಿ ರೈಸಿಗೆ ಇಟ್ಟೇನೆ ನಾನು. ಬಟ್ ಇದ್ರೊಳಗೆ ಈಗ ಕುದಿಯತೈತಿ. ಮಸಾಲೆ ಹಾಕೋನು ಬರ್ರಿ. ನಮಗೆ ಯಾರು ಸಹ ಇದು ನೋಡ್ರಿ ನಾ ಹಾಕತ್ತೀನಿ. ಎಷ್ಟು ಬೇಕು ಅಷ್ಟು ಮಸಾಲೆ ಹಾಕ್ಕೊಳ್ಳೋದ್ರಿ. ಇದು ಇನ್ನು ಖಾರ ಕುದಿಬೇಕ್ರಿ. ಇದು ಬಾಪ ಅವ್ನು ಹಸಿವು ಆಗೈತಿ, ತಿನ್ನತ್ತಾನ್ರಿ. ಅವ್ನು ಟೇಸ್ಟ್ ಮಾಡಿ ನೋಡೋಣಪ್ಪ ಹೇಗಾಗೈತಿ. ಚಲೋ ಆಗೈತಿ. ಹಿಂಗೆ ಮಾಡಿದ್ರಿ ಹೆಂಗೆ ಇಲ್ಲಿ ಹೇಳಲ್ಲ ಫ್ರೆಂಡ್ಸಿಗೆ. ಇವನು ಒಬ್ಬನದನ್ರಿ, ಅದಕ್ಕೆ ಇವಂದ ದರ್ಬಾರ್ ಆಗ್ಬಿಟ್ಟೈತಿ. ಈಗ ಅವ್ನು ಬರ್ಲಿರಿ. ಈಗ ಅವ್ರು ಇಬ್ರು ನೋಡ್ರಿ. ಈಗ ಬಾ ಸ್ವಲ್ಪ ಒಳಗ. ನಿಮ್ಗೆ ಯಾರ್ಯಾರು ಹೋಮ್ ಟೂರ್ ಬೇಕಲ್ಲ ಲಾಗ್ ಒಳಗೆ ಕಮೆಂಟ್ಸ್ ಹಾಕ್ರಿ, ನಾ ಹೋಮ್ ಟೂರ್ ಮಾಡ್ತೇನೆ. ಹೋಮ್ ಟೂರ್ದು ಲಾಗ್ ನನಗೆ ಕಮೆಂಟ್ಸ್ ಒಳಗೆ ಹಾಕ್ರಿ, ನಾನು ಹೋಮ್ ಟೂರ್ ಮಾಡ್ತೀನಿ. ಬಾ ಬಾರೋ. ಬರಾತಿಲ್ಲ ಇಲ್ಲಿ ಮಕ್ಕಳ ಅಂದಮೇಲೆ ಹಂಗೆ ರೀ. ನೋಡ್ರಿ ಕುದಿಯಾತೈತಿದ್ದು. ನೋಡ್ರಿ ನಾ ಮಸಾಲೆ ಹಾಕ್ಕೊಂಡೇನೀಗ. ಇದ್ರದೀಗಪ್ಪ ಮೆದುಳು ಬರ್ತೈತ್ರಿ. ಬ್ರೇನ್ ಅಂತಾರೆ ಗೊತ್ತ್ರಿ. ಅದ್ರದ್ದು ಬ್ರೇನ್ ರೆಸಿಪಿನ ತೋರಿಸ್ತೇನೆ ನೋಡ್ರಿ ಇದ್ರೊಳಗೆ ಹೆಂಗೆ ಮಾಡ್ತಾರೆ ಅನ್ನೋದು. ಈಗ ಇದು ಕುದಿಲಿರಿ ಚಲೋ ತಂಗ ಅಷ್ಟೇ ರೀ, ಮತ್ತೇನಿಲ್ಲ ಇದ್ರೊಳಗೆ. ಅಷ್ಟು ಮಾಡೋದು. ಒಂಚೂರು ನೀರು ಹಾಕೋದು. ಭಾಳ ಸಾಂಬಾರು ಮಾಡೋಂಗಿಲ್ಲ ರೀ. ನಾನು ಇರೋದು 3-4 ಜನ ಇರ್ತೇವೆ. ಇದು ಚೂರು ರೈಸ್ ಇಟ್ಟೇವಿ. ಇದು ಈ ಕಡೆ ಸಾಂಬಾರು ಕುದಿಯಾತೈತ್ರಿ, ಈ ಕಡೆ ಬ್ರೇನ್ ಮಾಡೋಣ್ರಿ. ಟಂಟಡಂಟ್ ತೋರಿ ನೀರು ಹಾಕೋನು. ಸ್ವಲ್ಪ ನೀರು ಹಾಕಿ ಈ ಥರ ಅಷ್ಟೇ ಮಾಡ್ಬೇಕ್ರಿ. ಇದು ಈ ಥರ ಅಷ್ಟು ಮಾಡ್ಬೇಕ್ರಿ. ಭಾಳ ಇದು ಮಾಡೋಂಗಿಲ್ರಿ. ಇದಕ್ಕೆ ಈಗ ಸಾಲ್ಟ್ ಹಾಕೊಂಡ್ರಿ. ಸ್ವಲ್ಪ ಸಾಲ್ಟ್ ಹಾಕೊಂಡ್ರಿ. ಸ್ವಲ್ಪ ಅರಿಶಿನ ಹಾಕೊಂಡ್ರಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಂಡ್ರಿ. ಸ್ವಲ್ಪ ಗರಂ ಮಸಾಲ. ನಾ ಇದು ಮನೆ ಒಳಗೆ ಮಾಡ್ಕೊಂಡು ಇಟ್ಕೊಂಡೇನ್ರಿ ಗರಂ ಮಸಾಲ. ಎಲ್ಲ ಥರ ಲವಂಗ, ದಾಲ್ಚಿನ್ನಿ, ಸಾಜೀರ್ಗ, ಆಮೇಲೆ ಕಸಗಸು ಎಲ್ಲ ಹಾಕಿ ಗರಂ ಮಸಾಲ ಮನೆಯೊಳಗೆ ಚಕ್ಕಿ ಹೀಗೆ ಮಾಡ್ಕೊಂಡೆ ನೋಡ್ರಿ. ಈ ಥರ ಒಳಗೆ ಇದು ಜೀರಿಗೆ ಪೌಡ್ರ್, ಇದು ಮನೆಯೊಳಗೆ ಮಾಡ್ಕೊಂಡೇನ್ರಿ. ನಾ ರೆಡಿಮೇಡ್ ತರೋದಿಲ್ರಿ. ಧನಿಯಾ ಪೌಡ್ರ್, ಇದು ಧನಿಯಾ ಪೌಡ್ರು ಮನ್ಯಾಗ ಮಾಡ್ಕೊಂಡೇನ್ರಿ. ಸ್ವಲ್ಪ ಧನಿಯಾ ಪೌಡ್ರ್ ಜಾಸ್ತಿ ಹಾಕ್ಕೊಂಡ್ರಿ, ಟೇಸ್ಟ್ ಬರ್ತೈತಿ. ಹಾಕ್ತಾದ್ಮೇಲೆ ಇದೈತಲ್ರಿ ಖಾರ ಪುಡಿ. ಇದು ನಾವು
ಮನೆಯೊಳಗೆ ಮಾಡೇವ್ರಿ ಇದು ವರ್ಷದ ಖಾರ ಅಂತಾರೆ. ಅದನ್ನು ಹಾಕಿಬಿಡ್ತೇನೆ ನಾನು. ಅದಕ್ಕೆ ಇದ್ರೊಳಗೆ ಎಲ್ಲ ಗರಂ ಮಸಾಲ ಹಾಕಿ ಧನಿಯಾ ಗರಂ ಮಸಾಲ ಉಪ್ಪು ಎಣ್ಣೆ ಹಾಕಿ ಕುಟ್ಟಿಸ್ಕೊಂಬರ್ತೀವಿ ರೀ. ಕುಟ್ಟಿಸ್ಕೊಂಬಂದ್ಮೇಲೆ ಒಂದು 8 kg ಮಟ್ಟ ಕುಟ್ಟಿಸ್ಕೊಂಬರ್ತೀವಿ. ವರ್ಷದ ಮಟ್ಟ ಇಡ್ಬೋದು. ಆಮೇಲೆ ನಮ್ಗೆ ಎಷ್ಟು ಬೇಕು 2 kg 3 kg ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ಹುರಿದು ಮಿಕ್ಸಿ ಮಾಡಿ ನಮ್ಗೆ ಎಷ್ಟು ಬೇಕಷ್ಟು ಕಲಿಸಿ ಈ ಥರ ಮಾಡ್ಕೊತೇನೆ ನೋಡ್ರಿ ನಾನು. ಈಗ ನಾನು ಈ ಸೀಸನ್ ಬಂದಮೇಲೆ ನಾನು ತೋರಿಸ್ತೇನೆ ರೀ ನಿಮ್ಗೆ ಹೆಂಗೆ ಮಾಡೋದು ಅಂಥೇಳಿ. ಈಗ ಇದ್ರದ್ದು ಈಗ ಸೀಸನ್ ಬಂದೈತೆ ರೀ. ನಾವು ಇನ್ನೂ ಖಾರ ಪುಡಿ ತಂದಿಲ್ಲ. ತಂದಮೇಲೆ ನಾನು ನಿಮಗೆ ತೋರಿಸ್ತೇನೆ ಹೆಂಗೆ ಮಾಡೋದು ಅಂಥೇಳಿ. ಇದು ಹಿಂಗೆ ಮಾಡಿಟ್ರಪ್ಪ ಅಂದ್ರೆ ನಿಮ್ಗೆ ಯಾವುದಕ್ಕೂ ಮಸಾಲೆ ಹಾಕೋದು ಅವಶ್ಯಕತೆನೇ ಇರೋಂಗಿಲ್ಲ ರೀ. ಹಿಂಗೆ ಹಾಕಿ ಕಲಿಸ್ಬೇಕ್ರಿ. ಈಗ ಹಿಂಗೆ ಈ ಥರ ಮ್ಯಾರಿನೇಟ್ ಮಾಡಬೇಕು. ಹಿಂಗೆ ಹಾಕಿ ಕಲಿಸ್ಬೇಕ್ರಿ. ಇದಕ್ಕೆ ಉಳ್ಳಾಗಡ್ಡಿ ಹಾಕಿ ಪಲ್ಯನೂ ಮಾಡ್ತಾರ್ರಿ. ಬಟ್ ಇದು ಈಟ ಇರ್ತೈತೆ ರೀ. ನಾವು ಇರೋದು 3 ಜನ ರೀ. ಹಂಗಾಗಿ ನಾನು ಅಷ್ಟು ಏನು ಮಾಡಲ್ಲ. ಎಣ್ಣೆ ಒಳಗಷ್ಟೇ ಎಗ್ ಬುರ್ಜಿ ಹೆಂಗೆ ಮಾಡ್ತಾರೆ ಆ ಥರ ಮಾಡೋದ್ರಿ. ನಾನು ನಿಮ್ಗೆ ನೋಡಿ ತೋರಿಸ್ತೀನಿ ತಡ್ರಿ. ರೈಸ್ ಆಗತೈತೆ ನೋಡ್ರಿ. ನಾ ಹೇಳ್ದಂಗೆ ನೀವು ಸಾಂಬಾರು ಮಾಡಿ ನೋಡ್ರಿ, ಆಮೇಲೆ ನೀವು ಹೇಳ್ತೀರಿ. ಆದರೆ ನಮ್ಮ ಥರ ಖಾರ ಪುಡಿ ಇರ್ಬೇಕು ರೀ. ನಮ್ಮದೆಲ್ಲ ಇಲ್ಲಿ ಕರ್ನಾಟಕ ಸೈಡ್ ಈ ಥರನೇ ಮಾಡ್ತಾರೆ ರೀ. ಬೇರೆ ಕಡೆ ಎಲ್ಲ ರೆಡಿಮೆಂಟ್ ಖಾರ ಪುಡಿ ತರ್ಬೋದು, ನನಗೆ ಗೊತ್ತಿಲ್ಲ ರೀ. ನಮ್ಮ ಕಡೆ ಅಂತೂ ಈ ಥರ ಮಾಡ್ತಾರೆ ನೋಡ್ರಿ. ಹಿಂಗೆ ಆತು ನೋಡ್ರಿ. ಇದು ಹಿಂಗೆ ಈ ಥರ ಕಲಿಸ್ಬಿಡತ್ರಿ. ಈಗ ಇದು ನಿಮಿಷ ಇಡ್ಬೋದು ರೀ. ಈಗ 10 ನಿಮಿಷ ಹಿಂಗೆ ಕಲಿಸಿ ಇಡಬೇಕು ರೀ ಇದು ಸೈಡಿಗೆ. ನೋಡ್ರಿ 10 ನಿಮಿಷ ಆಯ್ತು. ಈಗ ಬರ್ರಿ ಫ್ರೈ ಮಾಡೋಣ. ಈ ಥರ ಮತ್ತೊಮ್ಮೆ ಕಲಿಸ್ಕೊಳ್ಳೋಣ್ರಿ. ಹಿಂಗೆ ಅಂದ್ರೆ ನೀರು ಬಿಟ್ಟಿರ್ತೈತೆ. ಅದು ಕಲಿಸ್ಕೊಂಡು ಈ ಥರ ಬಿಡ್ಬೇಕು ನೋಡಿ. ಈ ಥರ ಈ ಥರ ಹಾಕೊಂಡು ಫ್ರೈ ಮಾಡಿದ್ರೆ ಸಾಂಬಾರು ಕುದಿ ಆಗ್ತೈತೆ ರೀ. ಚಲೋ ಕುದಿಬೇಕು ರೀ. ಅದು ಮತ್ತು ಖಾರ ಹಂಗೆ ಆಗ್ತೈತಿ. ಚಲೋ ತಂದು ಕುದಿಸ್ಬೇಕು. ಹಿಂಗೆ ಎಣ್ಣೆ ಬಿಡ್ಬೇಕು ನೋಡ್ರಿ. ಹಿಂಗೆ ಈ ಥರ ಎಣ್ಣೆ ಬಿಟ್ಟು ಕೂಡಲೇ ಕರೆಕ್ಟ್ ಆಗೈತಿ ಸಾಂಬಾರು ಅನ್ನಂಗೆ ಆತ್ರಿ ಇದು. ನಾನು ನನ್ನ ಮಕ್ಕಳದ್ದು ಏನೇನು ಯೂಸ್ ಮಾಡ್ತೇನೆ ಅನ್ನೋದು ನಾನು ತೋರಿಸ್ತೇನೆ ರೀ ನಾಳೆ ವಿಡಿಯೋದಾಗ. ಸೋಪ್ ಆಗಲಿ, ಬಟ್ಟೆ ಆಗಲಿ, ಶೂ ಆಗಲಿ, ಬಟ್ ಏನೇನು ಯೂಸ್ ಮಾಡ್ತೇನೆ ಅವ್ರದ್ದೆಲ್ಲ ನನ್ನ ಮಕ್ಕಳದ್ದು
ಒಂದ್ಸಲ ಲಾಗ್ ಒಳಗೆ ಹಾಕ್ತೇನೆ ರೀ. ಈ ಥರ ಆಗತ್ತೆ ನೋಡಿರಿ, ಈ ಥರ ಫ್ರೈ ಆಗುತ್ತೆ. ಸಣ್ಣಗೆ ಇಡ್ಬೇಕು ರೀ, ಮತ್ತು ಜೋರು ಇಡಬಾರ್ದು. ಜೋರು ಇಟ್ಟರೆ ಉರಿದು ಸುಟ್ಟು ಬಿಡ್ತೈತೆ ರೀ ಅದು. ಈಗ ಇದು ಕುದೀತ್ರಿ, ಸಾಂಬಾರು ರೆಡಿ ಆಯ್ತು ನೋಡಿರಿ. ಈಗ ಬಂದ್ ಮಾಡಿಬಿಡೋಣ್ರಿ, ಹಚ್ಬಿಡೋಣ್ರಿ ಸಾಂಬಾರು. ಈಗ ಇದು ತಿರುಗಿಸ್ಕೊಳ್ಳೋಣ್ರಿ. ಹಿಂಗೆ ಬುರುಕ್ ಬರ್ತೈತೆ ನೋಡಿರಿ ಇದು, ಅಂದರೆ ಫ್ರೈ ಆಗಬೇಕು ಅನ್ನಂಗೆ ಇದು. ಹಿಂಗೆ ಮತ್ತೊಮ್ಮೆ ಹಿಂಗೆ ತಿರುಗಿಸ್ಕೊಳ್ಳೋಣ್ರಿ. ಸ್ವಲ್ಪ ಜೋರು ಮಾಡೋಣ್ರಿ, ಹಿಂಗೆ ತಿರುಗಿಸ್ಕೊಳ್ತಾರೆ. ಈ ಥರ ಸಣ್ಣಗೆ ಮಾಡೋದ್ರಿ. ಮತ್ತು ಸಣ್ಣಗೆ ಮಾಡೋಣ್ರಿ. ಈಗ ನಾನು ಚಪಾತಿಗೆ ರೆಡಿ ಮಾಡ್ಕೊತೀನಿ. ಚಪಾತಿ ಮಾಡ್ಕೋಬೇಕು ಇದ್ರ ಜೊತೆ. ಮತ್ತೊಮ್ಮೆ ತಿರುಗಿಸ್ಕೊಳ್ಳೋಣ್ರಿ. ಮತ್ತೊಮ್ಮೆ ರಿಟರ್ನ್ ಹಿಂಗೆ ಮಾಡೋಣ್ರಿ. ನೋಡಿರಿ, ಒಳಗೆಲ್ಲ ಬೆಂದಿರ್ಬೇಕು ಅದು. ಎಣ್ಣೆ ಎಲ್ಲ ಹಿಂಗೆ ಬುರುಕ್ ಹೋಗ್ತೈತ್ರಿ ಅದು. ಫ್ರೈ ಆಗುತ್ತೆ. ಸಣ್ಣಗೆ ಇಡೋದ್ರಿ ಗ್ಯಾಸ್. ಹಿಂಗೆ ಥರ. ಇದು ಬ್ರೇನ್ ಫ್ರೈ ರೀ, ಇದು ಗೋಟು ಸಾಂಬಾರು ರೀ, ತಲೆ ಕಾಲು ರೀ. ಓಕೆ, ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಮತ್ತು ನಿಮಗೆ ಏನಾರು ಬೇಕಂದ್ರೆ ಕಮೆಂಟ್ಸ್ ಒಳಗೆ ಹಾಕಿರಿ. ಬಾಯ್.